ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ ಸರ್, ನಮ್ಮ ಹೆಸರು ಇದು ಬಿ ಗುರುಶಾಂತಪ್ಪ ಅಂತೇಳಿ ಸುಳ್ಳು ಕೊಪ್ತಾರು. ನಾವು ಚಿಕ್ಕದಿಂದ ಯಡಿಯೂರಪ್ಪನ ಕಂಡದ್ದು ಸಂಕ್ಷಿಪ್ತವಾಗಿ ಹೇಳ್ತಾನೆ ನಾನು. ಅವರು ಬಸ್ನಲ್ಲಿ ಓಡಾಡಿ ಎಲ್ಲ ಸಂಘ ಇದನ್ನ ಜನ ಕಟ್ಕೊಂಡು ಊರಿಗೆಲ್ಲ ಸುತ್ತಾಡಿ ಬಸ್ನಲ್ಲಿ ಬಂದರು ಸ್ಟಾರ್ಟಿಂಗ್. ಆಮೇಲೆ ಸೈಕಲ್ ಮೇಲೆ ಬಂದರು. ಸೈಕಲ್ ಒಂದಿಷ್ಟು ಅವ್ರ ಲೀಡರ್ಸ್ನೆಲ್ಲ ಕಟ್ಕೊಂಡು ಹಳ್ಳಿ ಸೈಕಲ್ ಮೇಲೆ ಹೊಡ್ಕೊಂಡು ಸಂಘಟನೆ ಮಾಡ್ಕೊಂಡು ಅದನ್ನು ಭಾರಿ ಹೋರಾಟ ಅವ್ರದ್ದು. ಅಲ್ಲೆಲ್ಲ ಉಳ್ಕೊಂಡು ಮಂಡಕ್ಕಿ ಮಿರ್ಚಿ ತಿನ್ಕೊಂಡು ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅವರು. ಸ್ಟಾರ್ಟಿಂಗ್ ನಾ ಹೇಳೋದು ಸಂಕ್ಷಿಪ್ತ ಹೇಳ್ತೀನಿ. ಆಮೇಲೆ ಬರ್ತಾ ಕಟ್ಕೊಂಡು ಪುರಸಭೆಗೆ ಹೋದರು. ಪುರಸಭೆ ಆರಿಸಿದ್ರು. ಆಮೇಲೆ ಪುರಸಭೆ ಅಧ್ಯಕ್ಷರಾದ್ಮೇಲೆ ಅವರಿಗೆ ಒಬ್ಬ ಶಿವಮೂರ್ತಿ ಅಂತೇಳಿ, ಚೂರಿ ಶಿವಮೂರ್ತಿ ಅಂತೇಳಿ ಕಾಂಗ್ರೆಸ್ನ ಅವನು ಅಟ್ಯಾಕ್ ಮಾಡಿದ. ಅವರು ಅವ್ರ ಮನೆಯಿಂದ ಪುರಸಭೆಗೆ ಹೋಗ್ಬೇಕಾದ್ರೆ ಹಾಗೆ ಹೋಗಿದ್ದಿಲ್ಲ ಅವ್ರು ಪ್ರತಿ ಗಲ್ಲಿಗೂ ಸರ್ಕಲ್ಗಳಿಗೆ ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆ ಏನು, ಮನೆ ಸಮಸ್ಯೆ ಏನು ಆಗ್ಬೇಕು, ನಿಮಗೆ ಏನು ಕೆಲಸ ಆಗಬೇಕು, ಲೈಟ್ ಇಲ್ಲೋ ನೀರಿಲ್ವೇ, ಅದನ್ನು ಸಮಸ್ಯೆ ಕೇಳ್ಕೊಂತ ಹೋಗ್ಬೇಕಾರೆ ಅವನಿಗೆ ಅಟ್ಯಾಕ್ ಮಾಡಿದರು. ಬಂದು ಇಲ್ಲಿಂದ ಇವ್ರು ಮುಂದೆ ಹೋಗ್ತಾ ಇದ್ದಾರೆ, ಇಲ್ಲಿಂದ ಬಂದು ಮುಚ್ಚಿನಿಂದ ಹೊಡೆದ್ರು. ಅವಾಗ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಮೆಗನ್ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರನ್ನ ಇದನ್ನ ಮಾಡ್ಕೊಂಡು ಬಂದರು. ಅಲ್ಲಿಂದ ಅವ್ರದ್ದು ಚೇಂಜ್ ಆಯ್ತು. ಯಾವಾಗ ಅಟ್ಯಾಕ್ ಆಯ್ತು ಸ್ಟ್ರಾಂಗ್ ಆಗ್ಬಿಟ್ರು ಅವ್ರು. ಆಮೇಲೆ ಜನನೂ ಅವ್ರನ್ನ ಮುತ್ತಕ್ಕೆಂತ ಇವ್ರನ್ನ ತರಲೇಬೇಕು ನಾವು ಇಂಥ ಹೋರಾಟಗಾರನ ಅಂತೇಳಿ ಮಾಡ್ಕೊಂಡು ಅವ್ರು ಬರ್ತಾ ಮತ್ತು 83 ಎಲೆಕ್ಷನ್ ಸ್ಟಾರ್ಟಿಂಗ್ ಒಬ್ರು ಗೆದ್ದರು. 2 ಸೀಟ್ ಮೊದಲು 2 18 ಆಯ್ತು, 18 60 ಆಯ್ತು, 60 101 ಆಯ್ತು. ಹಿಂಗೆ ಬೆಳೆದು ಬಂದ ಹಾದಿ ಅವ್ರದ್ದು. ಭಾಳ ಚೆನ್ನಾಗಿ ನಮ್ಮ ಸರ್ಕಲ್ಲಿಗೆ ಶಿಕಾರಿಪುರ ಶೆಳಪ್ಪ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಶಿವಮೊಗ್ಗ ಒಂದು ಕುತ್ಕೊಳಕ್ಕೆ ಜಾಗ ಇದ್ದಲ್ಲ, ಬಸ್ ಸ್ಟ್ಯಾಂಡ್ಗಳು ಮಾಡಿದರು. ಆಮೇಲೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಹಳ್ಳಿಗಳಿಗೆಲ್ಲ ಡ್ರೈನೇಜ್ ಮಾಡಿದ್ದಾರೆ ಎಲ್ಲ ಪ್ರತಿ ಹಳ್ಳಿಗೂ. ಆಮೇಲೆ ನೋಡ್ರಿ, ಪ್ರತಿ ಹಳ್ಳಿಗಳಿಗೂ ಒಂದೊಂದು ಸರ್ಕಲ್ಲಿಗೆ ಒಂದೊಂದು ಬೀದಿ ದೀಪ ಇತ್ತು. ಅವ್ರು ಬಂದ ಮೇಲೆ ಪ್ರತಿ ಒಂದು ಕಂಬಕ್ಕೂ ಒಂದೊಂದು ಲೈಟ್ ಕೊಟ್ಟಿದ್ದಾರೆ. ಪ್ರತಿ ಹಳ್ಳಿಗೂ ಡ್ರೈನೇಜು, ನೀರಿನ ವ್ಯವಸ್ಥೆ, ಪ್ರತಿ ಮನೆಗೂ ಪ್ರತಿ ಮನೆಗೂ ನಲ್ಲಿಗಳು. ಆ ವ್ಯವಸ್ಥೆ ಅವ್ರು ಬಂದ ಮೇಲೆ ಆಗಿದೆ ನಮಗೆ. ಶಿಕಾರ್ಪುರ ತಾಲೂಕು ಸುಣ್ಣಕೊಪ್ಪ ಅಂತ ನಮ್ಮೂರು. ನಮ್ಮ ತಾಲೂಕು ಅಲ್ದೇ ಇಡೀ ರಾಜ್ಯ ತುಂಬ ಅವರು ಹೋರಾಟ ಮಾಡಿದ್ದಾರೆ. ನಮ್ಮ ತಾಲೂಕು ಅಂತ ಹೇಳಕ್ಕೆ ಬರಲ್ಲ, ರಾಜ್ಯ ತುಂಬನೂ ಮಾಡಿದ್ದಾರೆ. ಅಂಥ ವ್ಯಕ್ತಿ ಸಿಗೋದು ಅಪರೂಪ. ಈಗ ನೀವು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿದರು, ಫಸ್ಟ್ ಯಡಿಯೂರಪ್ಪ ಫಸ್ಟ್ ನಮ್ಮ ಕರ್ನಾಟಕಕ್ಕೆ. ಯಾಕಂದರೆ ಅವ್ರ ಕ್ಷೇತ್ರ ಗೆಲ್ಲಕ್ಕಾಗಲ್ಲ ಇವತ್ತು, ಅವರು ಕ್ಷೇತ್ರ ಗೆದ್ಕೊಳಕ್ಕಾಗಲ್ಲ ಇವರಿಗೆ. ಆದರೂ ಯಡಿಯೂರಪ್ಪರ ಬಗ್ಗೆ ಆಪೋಸ್ ಮಾಡ್ತಾರೆ. ಆಪೋಸ್ ಮಾಡಿ ಅವ್ರು ಯಾರು ಆಪೋಸ್ ಮಾಡಿದ್ರು ಅವ್ರು ಸೋತಾರೆ. ಆಪೋಸ್ ಮಾಡಿದ್ದಾರೆ, ಅವ್ರು ಗೆಲ್ಸಿದ್ದಾರೆ. ಮತ್ತು ಯಡಿಯೂರಪ್ಪರು ಹೋಗ್ಲಿದ್ರೆ ಯಾರೂ ಗೆಲ್ಲಕ್ಕೆ ಸಾಧ್ಯವಿಲ್ಲ. ಈ ರಾಜಕಾರಣ ಹೋದಾರಲ್ಲ BJP ಒಳಗೆ, ಯಡಿಯೂರಪ್ಪರು ಹೋದರೆ ಗೆಲ್ಲೋದು ಇವರು. ಹಂಗಿರ್ಬೇಕಾರೆ ಆದರೂ ಆಪೋಸ್ ಮಾಡ್ತಾರೆ ಇವ್ರನ್ನ. ಅದು ತಪ್ಪು, ಅದನ್ನು ಮಾಡಬಾರ್ದು. ಅವರು ಅದನ್ನು ತಿಳ್ಕೊಬೇಕು. ಯಡಿಯೂರಪ್ಪರ ಬಗ್ಗೆ ತಿಳ್ಕೊಬೇಕು. ಯಡಿಯೂರಪ್ಪರ ಬಗ್ಗೆ ಹತ್ತಿರದಿಂದ ನೋಡಿದ್ದೇನೆ ನಾನು. ಅವ್ರ ಜೊತೆಗೆ RSS ಬೆಂಗಳೂರಿಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ BJP ಹುಟ್ಟಿದಾಗ ನಾವು ಅವ್ರ ಜೊತೆಗಿದ್ದಾರೆ. RSS ಇದು 15 ದಿವಸ ಬೆಂಗಳೂರಲ್ಲಿ ಕ್ಯಾಂಪ್ ಮಾಡಿದ್ವಿ ನಾವು. ಅವ್ರ ಜೊತೆಗೆಲ್ಲ ಕೆಲಸ ಮಾಡಿದ್ದೇವೆ ನಾವು. ಸಣ್ಣ ಒಂದು ಜಂಗ್ಲಿಯಲ್ಲಿ ಕುತ್ಕೊಂಡು ಒಂದು ಸಣ್ಣ ಕಾರ್ಡ್ ಬರೋದು ನೋಡ್ರಿ, ಆ ಕಾರ್ಡ್ ಹಾಕಾರ ನಮಗೆಲ್ಲ. ಆ ಕಾರ್ಡ್ ಮೇಲೆ ನಾವು ಹೋಗಿದ್ದೀವಿ. ಸಣ್ಣ ಒಂದು ಜಗ್ಲಿ ಮೇಲೆ ಮೀಟಿಂಗ್ ಮಾಡೋರು ನಮಗೆ, ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ಹೇಗೆ ಕೆಲಸ ಕಾರ್ಯಗಳು ಅಂತ. ಹಂಗೆಲ್ಲ ಮಾಡಿ ಹೋರಾಟ ಮಾಡಿ ಒಟ್ಟು ಸಾಧನೆ ಮಾಡಿದ್ದಾರೆ. ನಮ್ಮವ್ರು ಒಂದೊಂದು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಅಷ್ಟು ಏನೂ ಇಲ್ದಿರೋದನ್ನ ಪಕ್ಷನ ಇಷ್ಟು ಎತ್ತರ ಕಟ್ಕೊಬರ್ಬೇಕಾದ್ರೆ ತುಂಬ ಶ್ರಮ ವಹಿಸಿದ್ದಾರೆ. ಭಾರಿ ಶ್ರಮ ವಹಿಸಿದ್ದಾರೆ ಸರ್. ನನಗೆ ನಾನು ಕಂಡಂಗೆ ಭಾರಿ ಶ್ರಮ ವಹಿಸಿದ್ದಾರೆ. ನಾನು ಹೇಳಿದ್ನಲ್ಲ ಸರ್, ಬಸ್ನಾಗ ಓಡಾಡಿ ಹಳ್ಳಿ ಮೇಲೆ ಅಡ್ಡಾಡಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಬಸ್ಸಿಗೆ ಹೋಗಿ, ಆಮೇಲೆ ಸೈಕಲ್ಲು, ಆಮೇಲೆ ಮೋಟ್ರ್ ಬೈಕು, ಆಮೇಲೆ ಕಾರ್ ಬಂದದ್ದು. ಆ ಥರ ಸಂಘಟನೆ ಅವರು. ಆ ಥರ ಸಂಘಟನೆ ಮಾಡಿದ್ದಾರೆ. ಅಲ್ಲ, ಇಲ್ಲಿ ಕೆಲವರು ಅಭಿಮಾನಿಗಳು ಹೇಳ್ತಿದ್ರು ಹೊಟ್ಟೆಗೆ ಸರಿಯಾಗಿ ತಿಂದೆ, ಕೆಲವು ಸಾರಿ ಬರೀ ಮಂಡಕ್ಕಿ ತಿನ್ಕೊಂಡು ಹೇಳ್ತಾನಲ್ಲ ಸರ್. ಮಿರ್ಚಿ ಮಂಡಕ್ಕಿ ಈಗ ಹೆಂಗೆ ಗ್ರೂಪ್ ಮಂಡಕ್ಕಿ ಕಾರ ಹಾಕ್ಸೋದು ಒಂದು ಪೇಪರ್ನ ದೊಡ್ಡಕ್ಕೆ, ಎಲ್ಲರಿಗೂ ಒಂದೊಂದು ಸಿಂಗಲ್ ಮಿರ್ಚಿ, ಎಲ್ಲರಿಗೂ ಅಲ್ಲಿ ಬಂದವರಿಗೆ ಒಂದೊಂದು ಸಿಂಗಲ್ ಮಿರ್ಚಿ, ಒಂದು ಟೀ, ಈರುಳ್ಳಿ, ಕೊತ್ತಂಬರಿನೆಲ್ಲ ಹಾಕ್ಸ್ಕೊಂಡು ಆ ಥರ ಹೋರಾಟ ಈಗಿನ ರಾಜಕಾರಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಉಳಿಸ್ಕೊಂಡು ಹೋದ್ರೆ ಸಾಕು. ಅವ್ರು ಮಾಡಿಟ್ಟದ್ದು ಅವ್ರು ಮಾಡಿದ್ದಾರೆ, ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕಷ್ಟೇ. ಅವ್ರ ಮಕ್ಕಳಾದರೂ ಅಷ್ಟೇ. ಅಲ್ಲ, ಈಗಲೂ ಹೆಸರು ಹಚ್ಚಿ ಮಾತಾಡಿಸ್ತಾರ ಅವರು. ಗುರುತಿಸ್ತಾರ, ಭಾರಿ ಗುರುತಿಸ್ತಾರ ಅವರು. ಈಗಿನವರಿಗೆ ಗುರ್ಸೋಕ್ಕಾಗಲ್ಲ, ಅವ್ರು ಮಕ್ಕಳಿಗಾಗಲ್ಲ ಅನ್ರಿ. ಯಡಿಯೂರಪ್ಪರು ಗುರುತಿಸಿದಂಗೆ ಮಕ್ಕಳಿಗೂ ಆಗಲ್ಲ. ಮಕ್ಕಳು ಅವ್ರು ನಡ್ಸ್ಕೊಂಡು ಹೋದ್ರೆ ಸಾಕು. ಅವ್ರು ಮಾಡಿಟ್ಟಾರೆ ಆಸ್ತಿ, ಅದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು. ಅವ್ರು ಅಷ್ಟು ಹೇಳಬಲ್ಲೆ ಸರ್. ಈಗ ಅವರೇ ಹೇಳೋದು, ಜನನೂ ಅವ್ರು ಕೂಡ. ಅಲ್ಲ, ಈಗ ಈ ಅಭಿಮಾನೋತ್ಸವ 2028 ವಿಧಾನಸಭೆಗೆ ಒಂದು ಲಾಭ ತಂದು ಕೊಡ್ಬೋದು ಅನ್ಸುತ್ತೆ? ಖಂಡಿತ 100% ಅಂದ್ರೆ ಯಡಿಯೂರಪ್ಪ ಹೋದ್ರೂ ಮಾತ್ರ ಸಾಧ್ಯ. ಅವ್ರನ್ನ ನೆಗ್ಲೆಕ್ಟ್ ಮಾಡಿದರೆ ಮತ್ತೂ ಆಗಲ್ಲ. ಅವ್ರನ್ನ ಇಟ್ಕೊಂಡು ಅವ್ರ ಜವಾಬ್ದಾರಿ ಕೊಟ್ಟು ಅವ್ರನ್ನ ಭಾವಿಸ್ಕೊಂಡು ಈಗೇನು ಮಾಡ್ತಾ ಇದಾರಲ್ಲ ಅವ್ರನ್ನ ಉಳಿಸ್ಕೋಬೇಕು. ಅವ್ರನ್ನ ಕೈ ಬಿಟ್ಟರೆ ಮತ್ತೆ ಯಥಾಸ್ಥಿತಿ BJP ಬರೋದಿಲ್ಲ. ಆಗೈತದ ಹಿಂದೆ ಏನು ಸರ್, ಇವ್ರು ನೆಗ್ಲೆಕ್ಟ್ ಮಾಡಿ ಆಗೈತ್ರಿ ಅದು.
ಇವ್ರನ್ನ ಬಿಟ್ರೆ ಯಾರು ಬಂದಲ್ಲ ಸಹ ಗೆದ್ದಲ್ಲ, ಎಲ್ಲರೂ ಸೋತಾರ್ರಿ. ಇವ್ರನ್ನ ಆಪೋಸ್ ಮಾಡಿ ಅವರೇ ಯಾಕೆ ಇವರೇ ಯಾಕೆ ಅವರೇ ಯಾಕೆ ಆಗ್ಬೇಕು ಒಂಥರ ಈ ಥರ ಮಾಡಿ ಅವ್ರು ಸೋತಿದ್ದಾರೆ, ಎಲ್ಲರೂ ಸೋತಾರ. ಈಗ ಒಬ್ಬ ಕಾರ್ಯಕರ್ತರು ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡಾರ ಅವ್ರು. ಏನು ಸರ್, ಒಬ್ಬ ಕಾರ್ಯಕರ್ತರು ಟಿಕೆಟ್ ಕೊಟ್ಟು ಗೆಲ್ಸಿದಾರೆ. ಅದು ಯಡಿಯೂರಪ್ಪ ಹೋದ್ರೆ ಮಾತ್ರ ಸಾಧ್ಯ. ಇವ್ರು ಹೋಗ್ಲಂಗಿದ್ರೆ ಯಾರು ಗೆಲ್ಲಕ್ಕ ಸಾಧ್ಯವಿಲ್ಲ, ಆ ಥರ ಪರಿಸ್ಥಿತಿ. ವಿಜೇಂದ್ರ ಅವರಲ್ಲಿ ನೀವು ಯಡಿಯೂರಪ್ಪ ಅವ್ರು ನೋಡ್ಬೋದಾ ಒಂದು ಹಂತಕ್ಕೆ? ನೋಡ್ಬೋದು ಅಂದ್ರೆ ಪ್ರಯತ್ನ ಮಾಡಬೇಕು, ಇನ್ನೂ ಕೆಲಸ ಮಾಡಬೇಕು ಅವ್ರು. ಯಾಕಂದ್ರೆ ಭಾಳ ಐತಿ. ಈಗ ಒಂದು ಯಡಿಯೂರಪ್ಪ 10% ಮಾಡಿದಾರೆ ಅಂತ ಅನಿಸ್ತದೆ ನನಗೆ. 10% ನನಗೆ ಗೊತ್ತಿರಂಗೆ, ಉಳ್ದದ್ದು ಗೊತ್ತಿಲ್ಲ ನನಗೆ, ಉಳ್ದೋರ್ದು ಗೊತ್ತಿಲ್ಲ. ನಂದು ಸ್ವಂತ ನಾನು ಹೇಳೋದು 10% ಮಾಡಿರ್ಬೋದು, ಇನ್ನು 90% ಇದೆ ಅವ್ರು ಮಾಡೋದು. ಹೌದು, 90% ಮಾಡ್ಬೇಕು ಅವರು ವಿಜೇಂದ್ರ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ, ತಮ್ಮ ಹೆಸರು? ಮಲ್ಲೇಶಪ್ಪ, ಎಲ್ಲಿಂದ ಬಂದಿದ್ದೀರಿ ಸರ್? ಶಿಕಾರಿಪುರ. ಸರ್, ನೀವು ಅವರಲ್ಲಿ ಅಭಿಮಾನಿಸುವಂತಹ ಗುಣಗಳೇನಿದಾವೆ? ಯಡಿಯೂರಪ್ಪ ಅವರು CM ಆಗಿದ್ರು, ನಿಮ್ಮ ಜಿಲ್ಲೆಯವರು ಅನ್ನೋದು ಬಿಟ್ಟು ಬೇರೆ ಏನು ಹೇಳ್ಬೋದು? ಬೇರೆಯವರು ಜನರವಾಗಿ ರೈತರ ಪರ ಹೋರಾಟಗಾರರು, ರೈತರ ಸಮಸ್ಯೆಗಳನ್ನ ಆಲಿಸೋರು. ಆಮೇಲೆ ಸಂಕಷ್ಟದಲ್ಲಿದ್ದ ರೈತರಿಗೆ ಈ ಸಾಲ ಸೋಲ ಮಾಡಿ ಬ್ಯಾಂಕು ಸೊಸೈಟಿಗಳೆಲ್ಲ ಇದು ಮಾಡೋಕ್ಕೆ ಬಂದಾಗ ಭಾರಿ ಹೋರಾಟ ಮಾಡಿ ಅವರಿಗೆಲ್ಲ ತಡೆ ಹಿಡಿದು ವ್ಯವಸ್ಥಿತವಾಗಿ ರೈತರ ಒಂದು ಉಳಿಯಾಕೆ, ಆಮೇಲೆ ಏತಂದೇವರಿ ಮಾಡಿದ್ದಾರೆ, ಎಲ್ಲ ಕೆರೆ ತುಂಬಿಸುವ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರತಿಯೊಬ್ಬರು ಶಿಕಾರಿಪುರಕ್ಕೆ ಬಂದರು, ಅವ್ರ ಮನೆಗೆ ಬಂದರು, ಊಟ ತಿಂಡಿ ನೀರು ಇಲ್ದಂಗೆ ಯಾರೂ ಹೋಗಿಲ್ಲ. ಅದೊಂದು ಅವ್ರದ್ದು, ಅದನ್ನು ದೇವ್ರು ಕಾಯ್ತದಾನೆ ಅವರಿಗೆ, ಅದೇ ಅವ್ರ ದೇವ್ರು ಕಾಯ್ತಾರೆ. ಒಳ್ಳೆಯ ಗುಣ ಇದೆ. ಇನ್ನು ಮುಂದೆ ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್.